and I'll be sharing this PPT by today. So because last 2 days I didn't had a time to upload because of some issues, I was not able to upload this one. By today I'll upload the PPT of physical change chemicals and as well as this one. And coming to that precipitation, which one was asked. So there, when it comes to precipitation in terms of rains, what we are talking, according to meteorology. So according to meteorology, the way of defining the precipitation is quite different with respect to what we are defining in terms of chemistry. So there is a two different definition for precipitation. So if I consider in terms of meteorology, so meteorology terms ಅಲ್ಲಿ ಹೇಳೋದಾದ್ರೆ precipitation ನ, so there those peoples based on the meteorology concepts, they divide this precipitation into three different categories. So ಮೂರು different category ಆಗಿ precipitation ಅಲ್ಲಿ divide ಮಾಡಿರ್ತಾರೆ. ಸೊ ಅದರಲ್ಲಿ ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್. ಸೊ ಈ ಮೂರು ಕೈಂಡ್ ಆಫ್ ಅಲ್ಲಿ ಏನು ಅವ್ರನ್ನ ಪ್ರೆಸಿಪಿಟೇಷನ್ ಅವರು ಡಿಫೈನ್ ಮಾಡ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ದೆಮ್ ದ ಪ್ರೆಸಿಪಿಟೇಷನ್ ಏನಾಗುತ್ತೆ ಅಂದ್ರೆ, ಸೊ ಆಸ್ ವಿ ಆಲ್ ನೋ ದಟ್ ವಾಟರ್ ಸೈಕಲ್, ಸೊ ವಾಟರ್ ಸೈಕಲ್ ನಮ್ಗೆ ಗೊತ್ತಿದೆ. ಸೊ ಅದರ ಏನು ಅರ್ತ್ ಅಟ್ಮಾಸ್ಫಿಯರ್ ಇಂದ ಅಥವಾ ಅರ್ತ್ ಇಂದ ಏನು ವಾಟರ್ ವೇಪರ್ಸ್, ವಾಟರ್ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗಿ ದೇ ಗೋ ಅಂಡ್ ಕಂಡೆನ್ಸ್. ಸೊ ಕಂಡೆನ್ಸ್ ಆಗುತ್ತೆ ಇನ್ ದ ಹೈಯರ್ ರೀಜನ್ ಅಲ್ಲಿ. ಸೊ ಅಲ್ಲಿ ಪ್ರೆಸಿಪಿಟೇಷನ್ ನಾವು ಅದೇ ಹೇಳ್ದಂಗೆ ನಾನು ವೇಪರ್ಸ್ ಏನಿದೆ, ವಾಟರ್ ವೇಪರ್ಸ್ ಅದು ಮೇಲೆ ಹೋಗಿ ದೇ ಗೆಟ್ ಕಂಡೆನ್ಸ್ಡ್. ಸೊ ಕಂಡೆನ್ಸ್ ಆಗುತ್ತೆ ಅಲ್ಲಿ. ಸೊ ಕಂಡೆನ್ಸ್ ಆದ್ಮೇಲೆ ಅಲ್ಲಿ ವೇಪರ್ ಸ್ಟೇಟ್ ಇಂದ ಅದು ಮತ್ತೆ ಲಿಕ್ವಿಡ್ ಸ್ಟೇಟ್ ಇಂದ ಮತ್ತೆ ಸಾಲಿಡ್ ಸ್ಟೇಟ್ ಕಂಡೆನ್ಸ್ ಆಗಿ ದೆನ್ ಇಟ್ ವಿಲ್ ಬಿ ಫಾಲ್ಸ್ ಬ್ಯಾಕ್ ಟು ದ ಅರ್ತ್. So based on that, they have classified the precipitation in three different categories. So solid category alli hailstorms ನೀವು ಕೇಳಿರ್ತೀರಾ, hailstorms, and snowfall, and another one is a sleet ಅಂತ ಕರೀತಾರೆ. ಸೊ ಈ ಮೂರು ರೀತಿಯಾಗಿ ಕ್ಲಾಸಿಫೈ ಮಾಡ್ತಾರೆ ಯಾವುದು precipitation in terms of solid. ಅದೇ precipitation in terms of liquid ಹೇಳೋದಾದ್ರೆ raining. So you can see different sort of raining. Heavy rains ಆಗುತ್ತೆ, small drizzling ಆಗುತ್ತೆ. So this kind of rains ಎಲ್ಲ they are considered as a precipitation under liquid state. Then coming to the gaseous state ಅಲ್ಲಿ fog ಆಗ್ಬೋದು, dew ಆಗ್ಬೋದು, ಅಥವಾ smog ಅಂತ ಕರಿತೀವಿ, SMOG. So these all is considered as a precipitations under the case of gas. So ಇಲ್ಲಿ they undergo rapid condensation. ಸೊ ರ್ಯಾಪಿಡ್ ಆಗಿ ಈ ಪ್ರೋಸೆಸ್ ಆಗ್ತಾ ಇರುತ್ತೆ. ಅಂದ್ರೆ ವಾಟರ್ ವೇಪರ್ ಕಂಡೆನ್ಸ್ ಆಗಿ ಮೇಲೆ ಹೋಗಿ ವೇಪರ್ಸ್ ಆಗಿ ಮೇಲೆ ಹೋಗಿ ಕಂಡೆನ್ಸ್ ಆಗಿ ಮತ್ತೆ ಅದು ರೈನ್ ಆಗಿ ಬರಬೇಕು ಅಂದ್ರೆ ಆ ಕಂಡೆನ್ಸ್ ಆಗಿ ಮತ್ತೆ ಅದು ರೈನ್ ಆಗಿ ಕನ್ವರ್ಟ್ ಆಗೋ ಪ್ರೋಸೆಸ್ ಫಾಸ್ಟ್ ಆಗ್ಬೇಕು. ಸೊ ಈ ಪ್ರೋಸೆಸ್ ಆಗ್ತಾ ಇರುತ್ತೆ ರ್ಯಾಪಿಡ್ಲಿ. ದಿಸ್ ಪ್ರೋಸೆಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಸೊ ಬೇಸ್ಡ್ ಆನ್ ದ ಮೆಟೀರಿಯಾಲಜಿ ಕಾನ್ಸೆಪ್ಟ್ ಹಿಯರ್ ಐ ಆಮ್ ವಾಟ್ ಐ ಆಮ್ ಸೇಯಿಂಗ್. ಸೊ precipitation is not same in the case of what we discuss in the case of chemistry, and that is not same is in the case of meteorology. So ಅಲ್ಲಿ ನಮಗೆ ಡೆಫಿನೇಷನ್ ಆಫ್ ಪ್ರೆಸಿಪಿಟೇಷನ್ ವೇರಿ ಆಗುತ್ತೆ. ಸೊ ಇಲ್ಲಿ ಇನ್ ಟರ್ಮ್ಸ್ ಆಫ್ ಕೆಮಿಸ್ಟ್ರಿ ಬಂದಾಗ ನಾವು ಪ್ರೆಸಿಪಿಟೇಷನ್ ನ ಓನ್ಲಿ ವಿ ಆರ್ ಗೋಯಿಂಗ್ ಟು ಡಿಫೈನ್ ಇನ್ ಟರ್ಮ್ಸ್ ಆಫ್ ಸಾಲಿಡ್ಸ್ ಮಾತ್ರ. ಸೊ ಪ್ರೆಸಿಪಿಟೇಷನ್ ಲಿಕ್ವಿಡ್ ಕೇಸ್ ಅಲ್ಲಿ ಇಲ್ವಾ, ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇಲ್ಲ ಅಂದ್ರೆ ಇನ್ ಕೆಮಿಸ್ಟ್ರಿ ವಿ ಆರ್ ನಾಟ್ ಗೋಯಿಂಗ್ ಟು ಐಡೆಂಟಿಫೈ ದಟ್ ಒನ್. ಬಟ್ ಇನ್ ದ ಕೇಸ್ ಆಫ್ ಮೆಟೀರಿಯಾಲಜಿ ದೇ ಹ್ಯಾವ್ ಐಡೆಂಟಿಫೈಡ್. ಓಕೆ, ಸೊ ಅದು ನಮ್ಗೆ ಎರಡು ಡಿಫ್ರೆಂಟ್ ಬ್ರಾಂಚಸ್ ಬೇಸ್ಡ್ ಆಗಿ the definition of precipitation is different. Hope you have understood this thing. Yes, Anna. Okay, so I'll continue with the thing what we are discussing. Okay,
ಸೊ ಇಲ್ಲಿ ಮೇನ್ ಆಗಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸೊಲ್ಯೂಷನ್ಸ್ ಅಂತ ಡಿಸ್ಕಸ್ ಮಾಡಿ ಬಂದ್ಮೇಲೆ ಸೊಲ್ಯೂಷನ್ಸ್ ಅಲ್ಲಿ ಮೇನ್ ಆಗಿ ನಮಗೆ ಕಾನ್ಸಂಟ್ರೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಡಿಫೈನ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆರ್ ಡೈಲ್ಯೂಟೆಡ್ ಸೊಲ್ಯೂಷನ್ ವಿಲ್ ಬಿ ಸೇಯಿಂಗ್ ದಟ್ ಒನ್, ನೀವು ಅದನ್ನು ಕೇಳು ಇರ್ತೀರಾ. ಸೊ ಹೌ ಮಚ್ ಸಾಲ್ಯೂಟ್ is dissolved is the concentration. H to solute. So ನಿಮ್ಗೆ ಗೊತ್ತಿದೆ water and salt. If I take water is a solvent and salt is going to be a solute, and how much solute is going to be dissolved in that water. So the concentration is measure of the amount of solute dissolved in a solvent. ಒಂದು ಸಾಲ್ವೆಂಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ ಆಗುತ್ತೆ, ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್. ಸೊ ಯು ಕ್ಯಾನ್ ಗಿವ್ ಮಿ ಅನ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ನೀವೇ ಎಕ್ಸಾಂಪಲ್ ಕೊಡ್ಬೋದು ನನಗೆ. Solute sugar, solvent water. So ಈಗ ಫಾರ್ ಎಕ್ಸಾಂಪಲ್ ವಿಲ್ ಬಿ ಹ್ಯಾವಿಂಗ್ ಟೂ ಕೇಸಸ್. Let's say ಒಂದು ಕೇಸಲ್ಲಿ we have taken 1 liter of water and we have added 500 gram of sugar to that. In other case you have taken 1 liter of water and to that you have added 1 teaspoon of sugar. So now you know which is more concentration. Which is more concentrated now? First case. So first case ಅಲ್ಲಿ ಇರುವಂತದ್ದು more concentration because it has more amount of solute in it. Okay, so more amount of solute idre so adu highly concentrated agutte. So knowing the exact concentration of a solution is very important in chemistry and medicine because using the wrong concentration can be dangerous. So okay, I have told about this. Helidalva inna. Okay, so you can see here this image. So this will show you the concentrated and diluted. So here the solute what we have taken, and here in this case the solute what we have taken. The solute in this case is very less and the solute in this case is very more. So the color differentiations also you can be noted down here. So to calculate concentration, how we can calculate concentration of any given solution? Okay, so here a small math break, how you can calculate solution concentration. So we are going to express this concentration in terms of grams per milliliter. So grams per milliliter alli explain ಮಾಡ್ತೀವಿ ಅಂದ್ರೆ, so gram ಅಂದಾಗ ಎಷ್ಟು ಸಾಲ್ಯೂಟ್ that is the mass, ಸಾಲ್ಯೂಟ್ ಎಷ್ಟು ಆಡ್ ಮಾಡ್ತಿದೀವಿ, ಎಷ್ಟು ಲೀಟರ್ ಅಲ್ಲಿ, ಲೀಟರ್ ನ ನಾವು ಮಿಲಿಲೀಟರ್ ಕನ್ಸಿಡರ್ ಮಾಡ್ತೀವಿ. So you can see the example one there. Concentration of a solution in which 35 gram of salt is dissolved in 175 ml of water. So our solution the concentration is to andre we are going to divide mass by the volume. So mass estide adra divided by so ಏನು volume ಇದೆ ಮಾಡಿದ್ರೆ you will get the concentration in terms of gram per ml. So concentration of solution B which has 36 gram of sugar in it in 144 ml of water. So again 36 gram divided by 144 will get this much of ml is in solution B. So the concentration of solution B is 0.25. So now concentration ಹೀಗೆ ಡಿಫೈನ್ ಮಾಡೋದು. 0.5 ನಾರ್ಮಲ್ ಇದೆ, 0.5 ಮೋಲಾರ್ ಇದೆ. So normal molar adella concepts we'll get to know later. But as of now
0.25 ಗ್ರಾಮ್ ಪರ್ ml ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಗಿರ್ತದೆ ಅದು. ಸೊ ಇಲ್ಲೇ ಅಬ್ಸರ್ವ್ ಮಾಡಿದ್ರೆ 0.11 ಗ್ರಾಮು ಸೊಲ್ಯೂಷನ್ ಎ ಹೇಳಿದ್ದಾರೆ, 0.25 ಸೊಲ್ಯೂಷನ್ ಬಿ ಹೇಳಿದ್ದಾರೆ. ಹಾಗಾದ್ರೆ ವಿಚ್ ಸೊಲ್ಯೂಷನ್ ಇಸ್ ಮೋರ್ ಡೈಲ್ಯೂಟ್ ಒನ್ ಅಂತ ಕೇಳಿದ್ರೆ ಸೊಲ್ಯೂಷನ್ ಎ ಇಸ್ ಮೋರ್ ಡೈಲ್ಯೂಟ್ and more concentration is solution B. So here how quickly solid dissolves in liquid. So what are the major procedures we carry out to dissolve the solids as soon as possible? ಎಷ್ಟು ಬೇಗ ಮಾಡಬಹುದು ಅನ್ನೋದಕ್ಕೆ. So first diagram ಅಲ್ಲಿ ನೀವು ನೋಡೋದು first picture ಅಲ್ಲಿ mixing by stirring or shaking causes the solid particle to separate from one another and spread out more quickly among the solvent particles. So ಇದೆಲ್ಲ ನೀವು ಆಲ್ಮೋಸ್ಟ್ ಮಾಡಿ ಇರ್ತೀರಾ, ಸ್ಟಿರ್ರಿಂಗ್ ಶೇಕಿಂಗ್ ಮಾಡಿ. ಸೊ ಸಾಲಿಡ್ ಪಾರ್ಟಿಕಲ್ಸ್ ಏನಿರ್ತದೆ ಸೊ ಅದನ್ನ ಬ್ರೇಕ್ ಡೌನ್ ಮಾಡ್ತಾ ಇದೀವಿ ಇಂಟು ಸ್ಮಾಲರ್ ಪಾರ್ಟಿಕಲ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರಾ ಸಾಲ್ಟ್ಗಳು ನೋಡ್ತೀರಾ, ಆ ಸಾಲ್ಟ್ಗಳನ್ನ ನೀವು ಅಥವಾ ಶುಗರ್ನ ನೀವು ಡಿಸಾಲ್ವ್ ಮಾಡ್ಬೇಕಾದ್ರೆ ಆ ಡಿಸಾಲ್ಯೂಷನ್ ಪ್ರೋಸೆಸ್ ಅಲ್ಲಿ ಏನಾಗ್ತಿರುತ್ತಂದ್ರೆ ಏನು ಸಾಲ್ಟ್ ಪಾರ್ಟಿಕಲ್ಸ್ ಇರುತ್ತೆ ದಟ್ ವಿಲ್ ಬಿ ಬ್ರೇಕನ್ ಡೌನ್ ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಅಗೇನ್. ಸೊ ಅದರಿಂದ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ಮತ್ತೆ. ಸೊ ಬ್ರೇಕ್ ಡೌನ್ ಆಗಿ ಅದೇನಾಗುತ್ತೆ ಡಿಸಾಲ್ವ್ ಆಗುತ್ತೆ. ಸೊ ಇದು ಬೈ ಸ್ಟಿರ್ರಿಂಗ್ ಆರ್ ಶೇಕಿಂಗ್ ಪ್ರೋಸೆಸ್ ಯು ಕ್ಯಾನ್ do that. And next we have heating. So heating process alli enagutte, it causes particles to move more quickly. The solvent particles can separate the solute particles and spread them out more quickly. So illi heat ಮಾಡಿದಾಗ ಏನಾಗುತ್ತೆ, ಸೊ ನಾವು ಪಾರ್ಟಿಕಲ್ಸ್ ಗೆ ಎನರ್ಜಿನ ಪ್ರೊವೈಡ್ ಮಾಡಿದಾಗ ಆಗುತ್ತೆ. when you are heating you are giving a kinetic energy to the particles. So our particles ಏನಾಗುತ್ತೆ they starts to move very quickly. So when they starts to move quickly then the solvent particles separates. ಆ solvent particle ಒಳಗಡೆ solid particles ಸೇರ್ಕೊಳ್ಳುತ್ತೆ. Solvent particle can separate the solid particles and spread them out more quickly. ಸೊ ಹೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಸಾಲಿಡ್ ಪಾರ್ಟಿಕಲ್ಸ್ ಜಾಸ್ತಿ ಬೇಗ ಮೂವ್ ಆಗುತ್ತೆ. ಸೊ ಅಲ್ಲಿ ಜಾಸ್ತಿ ಬೇಗ ಮೂವ್ ಆದಾಗ ಡಿಸಲ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಕ್ರಶಿಂಗ್. ಸೊ ದ ಸಾಲ್ಯೂಟ್ ಇನ್ಕ್ರೀಸಸ್ ದ ಅಮೌಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ಸಾಲ್ಯೂಟ್ and solvent. The particles of solute mix with the solvent more quickly. ಅಂದ್ರೆ ಇಲ್ಲೇನ್ ಮಾಡ್ತಿದ್ವಿ ಕ್ರಶಿಂಗ್ ಅಲ್ಲಿ ಅಂದ್ರೆ ನಿಮ್ಗೆ ಯಾವ್ದೇ ಒಂದು ಸಾಲಿಡ್ ಸಾಲ್ಟ್ಸ್ ಏನಿರುತ್ತೆ ಅದನ್ನ ಫಸ್ಟ್ ಪೌಡರ್ ಫಾರ್ಮ್ ಗೆ ಕನ್ವರ್ಟ್ ಮಾಡೋದು. ಸೊ ಕ್ರಶಿಂಗ್ ಮುಖಾಂತರ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ದ ಪೌಡರ್ ಫಾರ್ಮ್. ಸೊ ಆ ತರ ಕ್ರಶ್ ಮಾಡಿ ಪೌಡರ್ ಫಾರ್ಮ್ ಕನ್ವರ್ಟ್ ಮಾಡಿದ್ಮೇಲೆ ಅದ್ರದ್ದು ಡಿಸಲ್ಯೂಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ, ಇನ್ನೂ ಇನ್ಕ್ರೀಸ್ ಆಗುತ್ತೆ ಡಿಸಲ್ಯೂಷನ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪೂರ್ಣಚಂದ್ರ ಎನಿಥಿಂಗ್ ಟು ಸೇ? No. Okay. So anyone have any doubts now? ಸೊ ಅಂದ್ರೆ ನಾವು ಈಗ ಡಿಸಲ್ಯೂಷನ್ ಅಥವಾ ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಯಾವ್ಯಾವ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ ಅಷ್ಟೇ. ಸಾಲ್ಯುಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ 1 ಲೀಟರ್ ವಾಟರ್ಗೆ ನೀವು 1 ಗ್ರಾಮ್ ಶುಗರ್ 2 ಗ್ರಾಮ್ ಶುಗರ್ ಆ ತರ ಶುಗರ್ ಆಗ್ತಾ ಹೋಗ್ತಿದ್ದಂಗೆನೆ ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ಏನಾಗುತ್ತೆ ನೀವು ಎಕ್ಸ್ಟ್ರಾ ಶುಗರ್ ಅಥವಾ ಎಕ್ಸ್ಟ್ರಾ ಸಾಲ್ಟ್ ಆಡ್ ಮಾಡಿದ್ರು ಅದೇನಾಗಲ್ಲ ಸಾಲ್ಯುಬಲ್ ಆಗಲ್ಲ. ಅದನ್ನ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಲ್ಲಿ ತನಕ ನೀವು ಸಾಲ್ಟ್ ಆಡ್ ಮಾಡಿ ಒಂದು ಫೈನ್ ಪಾಯಿಂಟ್ ಅಲ್ಲಿ ನೀವು ಎಷ್ಟೇ ನೆಕ್ಸ್ಟ್ ಫರ್ದರ್ ಆಡ್ ಮಾಡಿದ್ರು ಅದು ಸಾಲ್ಯುಬಲ್ ಆಗದೇ ಇಲ್ಲ. ಸೊ ಆವಾಗ ಪುನಃ ಅದ್ರದ್ದು ಸಾಲ್ಯುಬಿಲಿಟಿ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಹೀಟ್ ಮಾಡ್ತೀವಿ. ಸೊ ಆವಾಗ ಹೀಟ್ ಮಾಡಿದಾಗ ಪುನಃ ಏನಾಗುತ್ತೆ ಇನ್ನೂ ಒಂದಷ್ಟು ಸಾಲ್ಟ್ಗಳು ಅದರಲ್ಲಿ ಡಿಸಾಲ್ವ್ ಆಗೋ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಆ ತರ ಹೀಟ್ ಮಾಡಿದಾಗ ಪುನಃ there will be some chances of dissolving more salt in that. ಸೊ
ಆ ತರ ನಾವು ಕೂಡ ಡಿಸಲ್ಯೂಷನ್ ನ ಇನ್ಕ್ರೀಸ್ ಮಾಡ್ಕೋತೀವಿ, ಸಾಲ್ಯುಬಿಲಿಟಿ ಆಗೋದನ್ನ ಇನ್ಕ್ರೀಸ್ ಮಾಡ್ಕೊಂತೀವಿ. ಸೊ ಆ ಪ್ರೋಸೆಸ್ ಗಳನ್ನ ಇಲ್ಲಿ ಹೇಳಿದೀವಿ ಅಷ್ಟೇ. ಹೌ ಕ್ವಿಕ್ಲಿ ದ ಸಾಲಿಡ್ಸ್ ಡಿಸಾಲ್ವ್ಸ್ ಇನ್ ಲಿಕ್ವಿಡ್ಸ್. So next we have is suspensions. So ಏನು suspensions ಅಂದ್ರೆ, so mixture in which particles of a material are dispersed throughout a liquid or gas but are large enough that they settle out. A suspension can be separated by passing it through a filter paper. So ಈ suspensions ಏನಿದಾವೆ, so suspensions ನಮಗೆ ಕಾಣಿಸುತ್ತೆ. So they are very large in size. For example, ನೀವು ಮಡ್ ಅಂಡ್ ವಾಟರ್ ಕೂಡ ತಗೋಬಹುದು, ಅದನ್ನು ಸಸ್ಪೆನ್ಷನ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಏನ್ ಮಡ್ಡಿ ಇರುತ್ತೆ, ವಾಟರ್ ಇಂದ ನೀವು ಈಸಿಯಾಗಿ ಬರೀ ಫಿಲ್ಟರ್ ಪೇಪರ್ ಯೂಸ್ ಮಾಡ್ಕೊಂಡೆ ಸಪರೇಷನ್ ಮಾಡಬಹುದು. ಸೊ ಅದು ಸಸ್ಪೆನ್ಷನ್ಸ್. ಸೊ ದೇ ಆರ್ ನೋನ್ ಆಸ್ ಸಸ್ಪೆನ್ಷನ್ಸ್, which can be separated out by filter or by filtering, and which will be of a larger size. So larger size ಇರುವಂತ particles suspension ಆಗುತ್ತೆ. So you can see here, you can observe this particles. So aduna suspensions. So applications ಏನಿದೆ, many medicines such as remedies for upset stomachs are suspension. The direction on the label instructs you to shake the bottle well before use. So ಇದು most of all you people have come across these things. ಓಕೆ, ಸೊ ಅಲ್ಲಿ ಹೇಳ್ತಾ ಇದಾರೆ ಏನು, ಕೆಲವೊಂದು ಮೆಡಿಸಿನ್ಗಳು ನೀವು ತಗೊಂಡಿರ್ತೀರಾ, ಎಸ್ಪೆಷಲಿ ಇದನ್ನ ನಾವು ಅಬ್ಸರ್ವ್ ಮಾಡಿರ್ತಂದ್ರೆ ಟಾನಿಕ್ ಬಾಟಲ್ಸ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀವಿ. ಸೊ ಟಾನಿಕ್ ಬಾಟಲ್ಸ್ ಅಲ್ಲಿ ಅಥವಾ ನೀವು ಇನ್ಸ್ಟ್ರಕ್ಷನ್ ಓದಿರ್ಬೋದು, ಅಥವಾ ಯುವರ್ ಫಿಸಿಷಿಯನ್ ಹ್ಯಾಸ್ ಟೋಲ್ಡ್ ಯು ಅಬೌಟ್ ದಿಸ್, ಶೇಕ್ ದ ಬಾಟಲ್ ವೆಲ್ ಬಿಫೋರ್ ಯು ಯೂಸ್ ಅಂತ ಇರುತ್ತೆ. ಸೊ ವೈ ದಟ್ ಈಸ್ ವಿ ಆರ್ ಡೂಯಿಂಗ್ so is because there the medicine which is present is in the form of suspension form ಅಲ್ಲಿ ಇರುತ್ತೆ. ಸೊ ಆ ಸಸ್ಪೆನ್ಷನ್ ಏನಾಗಿರುತ್ತೆ, it will be settled down in the tonic bottle. ಸೊ ಬಾಟಲ್ ಅಲ್ಲಿ ಸೆಟಲ್ ಡೌನ್ ಆಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಏನಾಗುತ್ತೆ, the suspensions will come in contact with the upper layer. ಸೊ ಅಪ್ಪರ್ ಲೇಯರ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ, ಸೊ ನೀವು ಅದನ್ನ ಯೂಸ್ ಮಾಡಿದಾಗ that will again have a medicinal remedies for this, or medicinal uses you'll get from it. ಸೊ ಅದನ್ನ ನೀವು ಶೇಕ್ ಮಾಡದೆ ಹೋದ್ರೆ ಏನಾಗುತ್ತೆ, why must you shake the bottle? I told you. What problem could arise if you don't? ಇದಕ್ಕೆ ನೀವು ಹೇಳ್ಬೋದಾ? What is the problem you are going to face if you are not going to shake the bottle? Sir, we have drunk or we have taken that tonics without shaking also, and even the stomachache or whatever sort of aches is cured anta nee helbodu, because even these people have experienced, and even I have experienced, after drinking tonics I have seen that you have to shake. And the effect of medicine could be less when we when we drink the upper part, and when we drink the lower part, it would be more affected. Yes, exactly. So that's the reason, if you don't shake the bottle, ಅಂದ್ರೆ ಎಲ್ಲಾ ಬಾಟಲ್ ಅನ್ನು ಶೇಕ್ ಮಾಡಬೇಕು ಅಂತಲ್ಲ, it's like only those are which are instructed, so only those has to be shaked. ಸೊ ಹಂಗನ್ಬಿಟ್ಟು ನೀವು ಎಲ್ಲಾ ಬಾಟಲ್ ಶೇಕ್ ಮಾಡ್ಬೇಕು ಅಂದ್ಬಿಟ್ಟು, if you are going to shake the Coke or Pepsi bottle, then it will mess up. You are also going to active ingredients are evenly distributed through it. Exactly. So the active ingredients ಏನಿರುತ್ತೆ, that is more required for the cure of the diseases, that will be evenly distributed when you shake that. Yeah, right. Okay, so there's a
Problem may arise if you don't shake it. So biological connections ಏನಿದೆ suspension ಜೊತೆ ಅಂದ್ರೆ, you can see the blood is a suspension. The suspended particles, mainly red blood cells, RBC, WBC, and platelets. So all people knowing what is RBC, WBC, and platelets. So these are actually suspended in a solution called plasma. So the plasma in present ಆಗಿರುತ್ತೆ in the blood. So ಆ plasma ಅನ್ನೋ ಒಂದು solution ಒಳಗಡೆ ಇವೆಲ್ಲ suspended ಆಗಿರುತ್ತೆ, WBC, RBC, and platelets. And plasma is 90% and again water and 10% dissolved solids. So 90% water ಇರುತ್ತೆ ಪ್ಲಾಸ್ಮಾದಲ್ಲಿ, ಇನ್ನು 10% ಏನಿರುತ್ತೆ dissolved solids including sugars, vitamins, and proteins. So these things will be present there. So there also in the plasma or in blood you can observe the suspensions. So and then moving on to the very important point, colloids. So colloids you might have come across in your 10th. So mixture in which the particles are dispersed throughout but are not heavy enough to settle out. So if you compare the sizes of solution, colloids, and suspension, colloids suspension the size will be larger, and you can see that, but colloids size is 1 nanometer size irutte. 1 nanometer size gintanu kammi iruvanthaddu solution particles. So solution particles are very small and suspension particles are very large, and colloids is in between this. So mixture in which the particles are dispersed throughout but not heavy enough to settle out. So avu settle down agadilla. Colloids you might use often include milk. So I have seen milk, mayonnaise, stick deodorant, gelatin, whipped cream. So these are all what colloids. We might not be knowing these all, but we might have come across all these things where these are all we are might be using in our daily life. So milk ali fats, oils, water ivella ide, so they are dispersed in the form of colloids. Again in the mayonnaise as well, the oils and fats, and in whipped cream will be having some foam like. So aduna will be explaining in the case of chapter. So next one chapter barutte nimage colloids anta. So I'll be now deal madana each and everything alli enide, what will be present anta. Alli namage dispersed phase matte dispersed medium anta barutte. So based on dispersed phase, dispersed medium also we are going to discuss this one. But as of now we will be knowing that colloids are very small particles, and colloids cannot be separated by filtration, where only you can separate suspensions, but you cannot separate colloids by filtration. So filtration ಮೂಲಕ you cannot separate. Okay, so what are the two methods for making a solute to dissolve faster? ಯಾವ ಎರಡು ಮೆಥಡ್ ನಾವು ಫಾಲೋ ಮಾಡಬಹುದು? Eating, mixing, stirring, shaking, crushing. So you know that what are the methods you can make use of to dissolve them faster, and identify the solute and solvent in a solution made from 15 ml of oxygen and 5 ml of helium. You need to identify. Helium is solute, oxygen is solvent. Exactly. Okay, so helium is a solute and solvent is oxygen.
ಓಕೆ ಸೊ ಆಕ್ಸಿಜನ್ ಮತ್ತು ಹೀಲಿಯಂ ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಎರಡು ಗ್ಯಾಸಿಯಸ್ ಫೇಸ್ ಅಲ್ಲಿ ಇದೆ ಇಲ್ಲಿ ಆಕ್ಸಿಜನ್ ಅಂಡ್ ಹೀಲಿಯಂ. ಸೊ ಓನ್ಲಿ ದೋಸ್ ಥಿಂಗ್ಸ್ ವಿಚ್ ಆರ್ ಇನ್ ದ ಏನು ಸೊಲ್ಯೂಟ್ ಅಂದ್ರೆ ಲೈಕ್ ಏನು ವಾಟರ್ ಮೀಡಿಯಂ ಅಥವಾ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದ್ರೆ ಮಾತ್ರ ಅದು ಸೊಲ್ಯೂಷನ್ ಅಂತ ಹೇಳಕ್ಕಾಗಲ್ಲ. ಇವನ್ ಥಿಂಗ್ಸ್ ವಿಚ್ ಆರ್ ಇನ್ ದ gaseous phase also we can be define it as a solutions. Okay. Can solute can heat be a method for mixing a solute in solution? For what you're saying, gas ga? No, for liquid. When we heat, liquid will be evaporated, no? Exactly. So ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ like what I was saying is if you want to increase the solubility then we are going to heat that ಅಂತ. ಸೊ ಹೀಟ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಏನು ಸಾಲ್ಯೂಟ್ ಪಾರ್ಟಿಕಲ್ಸ್ ಡಿಸಾಲ್ವ್ ಆಗಿತ್ತು ಆ ಸಾಲ್ಯೂಟ್ ಪಾರ್ಟಿಕಲ್ಸ್ they get kinetic energy and then they will start to move very quickly. ಅಂದ್ರೆ ಅಲ್ಲಿ ಆ ಸ್ಪೇಸ್ ನ ಕ್ರಿಯೇಟ್ ಮಾಡುತ್ತೆ. ಈಗ ನಾವೇನ್ ಮಾಡಿದೀವಿ ಅಂದ್ರೆ ಒಂದು 1 ಲೀಟರ್ ವಾಟರ್ಗೆ ಒಂದು 500 ಗ್ರಾಮ್ ಶುಗರ್ ಹಾಕಿದೀವಿ ಅಂದ್ರೆ ಅದು ಕಂಪ್ಲೀಟ್ ಆಗಿ ಸಾಲ್ಯುಬಲ್ ಆಗಿದೆ. ಇನ್ನು ನೀವು ಒಂದು ಟೀ ಸ್ಪೂನ್ ಹಾಕಿದ್ರು ಅದು ಸಾಲ್ಯುಬಲ್ ಆಗಲ್ಲ. ಅಂಡ್ ಯಾಕೆ ಆಗಲ್ಲ? ಬಿಕಾಸ್ there is no space for the solute particles to go and sit in between the solvent particles. ಸಾಲ್ವೆಂಟ್ ಪಾರ್ಟಿಕಲ್ಸ್ ಮಧ್ಯ ಹೋಗಿ ಕೂತ್ಕೊಳ್ಳಕ್ಕೆ ಸಾಲಿಡ್ ಪಾರ್ಟಿಕಲ್ಸ್ ಗೆ ಜಾಗ ಇಲ್ಲ, ಅದಕ್ಕೆ ಅದು ಸ್ಯಾಚುರೇಟೆಡ್ ಆಗಿದೆ. ಆ ಜಾಗನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಹೀಟ್ ಮಾಡ್ಬಿಟ್ಟು. ಇಲ್ಲಿ ಹೀಟ್ ಮಾಡ್ತಿರೋದು ಯಾವ ರೇಂಜ್ಗೆ ಅಂದ್ರೆ ಅಲ್ಲಿ ಆಪರೇಷನ್ ಆಗ್ಬೇಕು ಅನ್ನೋ ರೇಂಜ್ ಅಷ್ಟು ಹೀಟ್ ಮಾಡಲ್ಲ ನಾವು. ಓನ್ಲಿ ಲೈಕ್ ಲೂಕ್ ವಾರ್ಮ್ ಅಂತ ಕರಿತೀವಿ. ಲೂಕ್ ವಾರ್ಮ್ ಅಂತ ಜಸ್ಟ್ ಬೆಚ್ಚಗೆ ಆಗೋ ಮಟ್ಟಿಗೆ ಹೀಟ್ ಮಾಡ್ತೀವಿ. ಸೊ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಕೊಟ್ರೆ ಸಾಕು ಅದಕ್ಕೆ. ಸೊ ದೇ ವಿಲ್ ಕ್ರಿಯೇಟ್ ದ ಸ್ಪೇಸ್ ಬಿಟ್ವೀನ್ ದೆಮ್. ಸೊ ಆ ಸ್ಪೇಸ್ ಅಲ್ಲಿ ನಮ್ಗೆ ಏನು ಸಾಲಿಡ್ ಪಾರ್ಟಿಕಲ್ಸ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ಸಾಲ್ಯುಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. Got it? Okay. So any other doubts you have? Okay. So this is about elements, mixtures, compounds, solution, colloids, and suspensions. Okay. So next we'll be moving on to a very important concept. Okay. So next what we are going to discuss is writing formulas. You have all come across writing chemical formulas. So chemical formulas bariyodunna you already kaltirtira. So we'll be doing the same thing here. So we'll just find what all the things needs to be added. Okay, and what are the things you people already know. So chemical formula is a way of expressing information about proportion of atoms that constitute a particular chemical compound using a single line of chemical element, symbols, numbers, and sometimes also other symbols such as parentheses, dashes, brackets, commas, plus and minus signs. So you people have come across different methods or different kinds of representation of chemical formulas. ಬೇರೆ ರೀತಿಯಾಗಿ chemical formulas ಗಳನ್ನ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಬರ್ದಿರೋದು ನೋಡಿರ್ತೀವಿ, and we have wrote that down as well. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ is a way of expressing information about the proportions of atoms. ಅಂದ್ರೆ ಎಷ್ಟು atoms ಯಾವ proportion ಇದೆ, hydrogen 2 ಇದೆಯಾ, oxygen 1 ಇದೆಯಾ. So these kind of proportion that constitute a particular compound, ಒಂದು particular compound using single line of chemical elements,
ಸೊ ಡ್ಯಾಶ್ ಲೈನ್ಸ್ ಗಳನ್ನ ರೆಪ್ರೆಸೆಂಟೇಷನ್ ಮಾಡಬಹುದು. ಆರ್ ಸಿಂಬಲ್ಸ್ ಲೈಕ್ ಸೋಡಿಯಂಗೆ Na, ಪೊಟ್ಯಾಷಿಯಂಗೆ K. ಸೊ ಈ ರೀತಿಯ ಸಿಂಬಲ್ಸ್, ನಂಬರ್ಸ್, how many atoms of that particular element is there, that will indicate the number. And sometimes also other symbols such as parentheses, the brackets you want to put, and commas, dashes, plus and minus when the charges we observe. So these kind of things will be you might have come across during writing chemical formulas. So idella ನಾವು chemical formulas ಗಳನ್ನ ಬರಿಬೇಕಾದ್ರೆ ಅಬ್ಸರ್ವ್ ಮಾಡಿರ್ತೀವಿ. So the chemical formula of a covalent molecular compound tells us the number of atoms of each element present in the compound. So for example, if you see the water H2O, the formula tells us what? It has 2 hydrogen atoms and 1 oxygen atom present in each water molecule. So each water molecule, so 2 hydrogen ಮತ್ತೆ 1 oxygen ಇರುತ್ತೆ ಅನ್ನೋದು represent ಮಾಡುತ್ತೆ these chemical formulas. The chemical formula of a covalent network tells us the ratio of elements present. So if you take an example of silicon dioxide SiO2 structure, the formula tells us there are 2 silicon atoms present for every 1 oxygen atom. Okay, so ಈ ಸ್ಟ್ರಕ್ಚರ್ ಅಲ್ಲಿ ಪ್ರಕಾರ ಹೇಳ್ತಾ ಇರೋದು ನೀವು ಸರ್ SiO2 ಅಲ್ಲಿ 2 Si ಇಲ್ಲ, no, that's not the thing. So you can observe in the diagram there. Okay, so diagram ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸಿಲಿಕಾನ್ ಆಟಮ್ ಕಲರ್ ನೋಡಿ, ಬ್ಲೂ ಕೊಟ್ಟಿದ್ದಾರೆ, ಸ್ಕೈ ಬ್ಲೂ, and oxygen atom is in the form of brown. So ಅಲ್ಲೇ ಏನು ಹೇಳ್ತಿದ್ದಾರೆ, there are 2 silicon atoms present for every 1 oxygen atom. So 1 oxygen atom ಗೆ so 2 silicon ಇದೆ, ಚೇಂಜ್ ಆಗಬೇಕು ಆಕ್ಚುಲಿ. It has to be for 1 silicon 2 oxygen atom ಆಗಬೇಕಲ್ಲ. Okay, so ಅದು ಹಂಗಾಗಿದೆ. So you can see there. See this, if this is silicon, okay, if this is silicon, so ಈ silicon ಗೆ 2 oxygen atoms. Okay, again ಇದೊಂದು ಸಿಲಿಕಾನ್ ಆದ್ರೆ ಇದಕ್ಕೆ 2 ಆಕ್ಸಿಜನ್ ಆಟಮ್, ಸೊ ಇದೊಂದು ಸಿಲಿಕಾನ್ ಅದು ಈ ಕಡೆ. ಸೊ ಆ ತರ ಇದು ನೆಟ್ವರ್ಕ್ ತರ ಫಾರ್ಮೇಶನ್ ಆಗಿರುತ್ತೆ. ಸೊ ಇಲ್ಲಿ we have to edit this one. There are 2 oxygen atom. Okay, for 1 silicon atom. So ಒಂದು ಸಿಲಿಕಾನ್ ಗೆ 2 ಆಕ್ಸಿಜನ್. ಸೊ ಇದು ಈಗ ಫಾರ್ಮೇಶನ್ ಮಾಡುತ್ತೆ SiO and O. So it will be in this form SiO. ಅದೇ ರೀತಿ ಹೀಗೆಲ್ಲ ನೆಟ್ವರ್ಕ್ ಫಾರ್ಮೇಶನ್ ಮಾಡುತ್ತೆ ಈ ತರ. Again ಈ ಕಡೆ can take Si and you can put O. ಸೊ ಈ ತರ ನೆಟ್ವರ್ಕ್ ತರ ಫಾರ್ಮೇಶನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ SiO2 ಒಂದು ಸಿಲಿಕಾನ್ 2 ಆಕ್ಸಿಜನ್ ಆಟಮ್ ಅನ್ನೋದನ್ನ ರೆಪ್ರೆಸೆಂಟೇಷನ್ ಮಾಡುತ್ತೆ. So the chemical formula of an ionic compound tells us the ratio of elements present. So chemical formula of ionic compound. Sodium chloride, if you take NaCl, the formula tells us there is 1 ion of sodium for every 1 ion of chlorine. So ಒಂದು chlorine ಗೆ ಒಂದು sodium ion ಇದೆ. So this is what we call as a crystal structure. So ಇದನ್ನ ನಾವು crystal structure ಅಂತ ಕರೀತೀವಿ. This is a crystal structure of NaCl. So this green is a chloride and blue is a sodium. So ಒಂದು chloride ಗೆ
ಒಂದು ಸೋಡಿಯಂ, ಒಂದು ಕ್ಲೋರೈಡ್, ಒಂದು ಸೋಡಿಯಂ, ಈ ತರ ಬಾಂಡ್ ಆಗಿರ್ತವೆ. So that in the case of ionic compounds, ionic compounds ಅಲ್ಲಿ ratio will be in this form. And chemical formula for elements. So ಇದು already ನಮ್ಗೆ ಗೊತ್ತಿದೆ. Chemical formula of an element is simply its symbol. So ಯಾವುದೇ ಒಂದು ಎಲಿಮೆಂಟ್ಸ್ ತಗೊಂಡ್ರೆ ಆ ಎಲಿಮೆಂಟ್ಸ್ ಕೆಮಿಕಲ್ ಫಾರ್ಮುಲಾ ಏನಾಗಿರುತ್ತೆ, ಅದರದ್ದು ಸಿಂಬಲ್ಸ್ ಆಗಿರುತ್ತೆ. For example, you can see the magnesium symbol, iron, phosphorus, argon. So all the symbols are represented here. So they are the chemical formula for elements is going to be its symbol itself. So whenever